ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಹೇಗಿದ್ದೀರಾ ಎಲ್ಲರೂ? ಸೊ ಲಾಸ್ಟ್ ವೀಡಿಯೋಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ನನಗೆ ನಿಯರ್ ಬೈ ಇನ್ನೂ 13 ಮೆಂಬರ್ಸ್ ಬೇಕು ಯೂಟ್ಯೂಬಲ್ಲಿ 100 ರೀಚ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ರೀಸನ್ ಬಂದು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ಇವತ್ತು ನನ್ನ ಸ್ಟೂಡೆಂಟು ಡ್ಯಾನ್ಸ್ ರಿಹರ್ಸಲ್ಸ್ ಮಾಡ್ತಿದ್ದಾನೆ ಮಾಕ್ಲಿ ಹತ್ರ. ಸೊ ಸ್ಕೂಲ್ ಮಕ್ಕಳೆಲ್ಲ ಕರ್ಸಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹೋಗ್ತಿದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಈಗ ನಾನು ಜಾಲಹಳ್ಳಿ ಈಸ್ಟಲ್ಲಿದ್ದೀನಿ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕರೆಕ್ಟಾಗಿ 3:30ಗೆ ಮುಗ್ದೋಗ್ಬಿಡುತ್ತೆ ಅವ್ರ ಸ್ಕೂಲು. ಈ ಥಂಡರ್ಬರ್ಡ್ 350Xಲ್ಲಿ ಒಂದು ಮಿಸ್ಟೇಕ್ ಏನಿದೆ ಅಂದರೆ, ಈ ಗಾಡಿ ಏನಾದ್ರು ಲೈಕ್ ಸಮ್ಮರ್ ಸೀಸನಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂತು ಅಂದ್ಕೊಳ್ರಿ, ನಿಮ್ಮ ಲೈಫ್ ನರ್ಕ. ಯಾಕೆ ಅಂತ ಕೇಳಿ, ಕ್ಲಚ್ ವರ್ಕ್ ಆಗೋಲ್ಲ. ಕ್ಲಚ್ಚು ಫುಲ್ಲು ಒಂಥರ ಲ್ಯಾಪ್ಟಾಪು ಮತ್ತು ಇದರಲ್ಲಿ ಲ್ಯಾಪ್ಟಾಪು ಇಲ್ಲ ಮಾನಿಟ್ರಲ್ಲಿ ಹ್ಯಾಂಗ್ ಆಗುತ್ತೆ ಗೊತ್ತಾ, ಅದೇ ಥರ ಈ ಕ್ಲಚ್ ವರ್ಕ್ ಆಗೋಲ್ಲ, ಫುಲ್ಲು ಲೂಸ್ ಆಗಿಬಿಡುತ್ತೆ, ಏನು ವರ್ಕಿಂಗ್ ಇರೋಲ್ಲ ನಿಮಗೆ. ಸೊ ಇದೊಂದೇ ಡಿಸಡ್ವಾಂಟೇಜು ಥಂಡರ್ಬರ್ಡಲ್ಲಿ. ಅದು ಬಿಟ್ಟರೆ ನಾರ್ಮಲಾಗಿ ಮೈಲೇಜು ಇಲ್ಲಾಂದರೆ ಲಾಂಗ್ ರೈಡಿಗೆ ಕಂಫರ್ಟು. ಸೊ ಇದೊಂಥರ ರಾಯಲ್ ಎನ್ಫೀಲ್ಡ್ ಅವ್ರು ಮಾಡಿರೋ ಬೆಸ್ಟ್ ಗಾಡಿ ಕ್ರೂಸಿಂಗ್ ಸೆಕ್ಟರಲ್ಲಿ. ಸೊ ಅದಕ್ಕೋಸ್ಕರ ಇದು ತುಂಬ ಜನ ಇಷ್ಟಪಡ್ತಾರೆ. ಬಟ್ ಇದು ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ. ಏನಕ್ಕಂದರೆ ಇದು ಮ್ಯಾನುಫ್ಯಾಕ್ಚರ್ ಆಗೋ ಟೈಮ್ನಲ್ಲಿ ತುಂಬ ಜನ ಇದು 2017, 18, 19 ಗಾಡಿಗಳು ಒಂಥರ ಮಸ್ತಾಗಿತ್ತು ಗಾಡಿ. ಬಟ್ ಅಂದರೆ ಒಂದೊಂದು ಏನಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಗಾಡೀಲಿ. ಸೊ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಏನೇ ಮಾಡಿದ್ರು ಸರಿ ಮಾಡ್ಕೊಂಡು ಗಾಡಿ ಓಡಿಸ್ಕೊಳ್ಳೋ ಥರ ಇದ್ದರೆ ಚೆನ್ನಾಗಿರುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಎಲ್ಲ ಕ್ಯಾಮ್ರಾ ಇಟ್ಕೊಂಡಿದ್ರೆ ನಮ್ಮದೇ ನೋಡ್ತಾರೆ. ಸೊ ಇದೇ ಅಡ್ವಾಂಟೇಜ್ ಎಲ್ಲ ಹುಡುಗರಿಗೂ. ಕ್ಯಾಮ್ರಾ ಇಟ್ಕೊಂಡಿದ್ರೆ ನಿಮ್ಮದೇ ನೋಡ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಎಂತೆಂಥ ಹುಡುಗರಿದಾರಪ್ಪ. ಒಂಥರ ನೀವು ಮೋಟೋ ವ್ಲಾಗ್ ಮಾಡಬೇಕಾದ್ರೆ ಸೊ ಕಾಮನ್ನಾಗಿ ಥಿಂಕ್ ಮಾಡಿ, ನಿಮ್ಮ ಒಂಥರ ಏಲಿಯನ್ ಒಂಥರ ಬೇರೆ ಸ್ಪೇಸ್ಶಿಪ್ಪಿಂದ ಬಂದಿರೋ ಥರ ನೋಡ್ತಾರೆ, ಬೇರೆ ಪ್ಲ್ಯಾನೆಟಿಂದ ನೋಡಿರೋ ಥರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಬೈಕರ್ಸ್ಗಳು ಈ ಸಂದಿಗೆ ಹೋಗೋದೈತಲ್ಲ ಒಂಥರ ರಿಸ್ಕಿ ಜಾಬ್. ಯಾಕೆ ಹೇಳಿ, ಆ ಕಡೆ ಈ ಕಡೆ ಬಂದರೆ ನೀವು ಸ್ಯಾಂಡ್ವಿಚ್ ಆಗೋಯ್ತೀರ. ಸೊ ನೋಡ್ಕೊಂಡು ನೋಡಿಸ್ಬೇಕು. ಯಾವುದೇ ಕಾರಣಕ್ಕೂ ಹಾಗೆ ಸಡನ್ನಾಗಿ ಬ್ಲೈಂಡಾಗಿ ಸಂದಿಲಿ ನುಗ್ಸಿದ್ರೆ ಸ್ಯಾಂಡ್ವಿ ಅಲ್ಲ, ಸ್ಯಾಂಡ್ವಿಚ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಸ್ಯಾಂಡ್ವಿ ಅಲ್ಲ, ಸ್ಯಾಂಡ್ವಿಚ್. ಸೊ ಇದು ಹಳೇದು ಥಂಡರ್ಬರ್ಡ್. ಈ ಹಳೆ ಥಂಡರ್ಬರ್ಡ್ ಒಂಥರ ಮಜಾ ಇರುತ್ತೆ ನೋಡೋಕ್ಕೆ. ಪೊಲೀಸ್ ಅಂತ ಜ್ಞಾಪಕ ಬರೋದು ಸಾಯಿ ಕುಮಾರ್ ನಮಗೆ. ಯಾಕೆ ಹೇಳಿ, ಸಾಯಿ ಕುಮಾರ್ ಅಷ್ಟು ಸ್ಟ್ರಿಕ್ಟ್ ಪೊಲೀಸ್ ಯಾರೂ ಇರಲಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದು ಚಿಕ್ಕ ವಯಸ್ಸಲ್ಲಿ. ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಖಾದೀನೂ ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಖಾದೀನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಇಂಚಿಂಚಲ್ಲೂ ಹೊಡೆಯೋ ಖಾಕಿ. ರಿಯಲ್ ಲೈಫ್ ಮಾಡ್ಕೊಂಬಿಟ್ಟಿದ್ದೆ, ಸಾಯಿ ಕುಮಾರ್ ಪೊಲೀಸ್ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಆಮೇಲೆ ಗೊತ್ತಾಯ್ತು, ಓ ಸಾಯಿ ಕುಮಾರ್ ಅಂದರೆ ಆ್ಯಕ್ಟರು ಅಂದರೆ. ಅವಾಗೆಲ್ಲ ಪೊಲೀಸ್ ಸ್ಟೋರೀಸು, ಅದು ಸಾಯಿ ಕುಮಾರ್ ಡೈಲಾಗ್ಗಳು ತುಂಬ ಫೇಮಸ್ ಅವಾಗ. ಸೊ ಅದಕ್ಕೋಸ್ಕರ ನಮ್ಗೆ ಸಾಯಿ ಕುಮಾರ್ ಪೊಲೀಸ್ ಅಂತ ಜ್ಞಾಪ್ಕೊಂಬಂದ ತಕ್ಷಣ ಸಾಯಿ ಕುಮಾರ್ ಜ್ಞಾಪ್ಕೊಂಬತ್ತೆ. ಆಫ್ ರೋಡಿಂಗ್ ಅಂದ ತಕ್ಷಣ ಆಫ್ ರೋಡಿಂಗ್ ಕಿಂಗ್ ಜ್ಞಾಪ್ಕೊಂಬತ್ತಾರೆ. ಯಾರಂತ ನಿಮಗೂ ಗೊತ್ತು. ವಾವ್, ನೋಡ್ರಿ ಇಲ್ಲಿ ರೈಡರು. ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾರೆ ನೋಡ್ರಪ್ಪ, ಮುಂದಕ್ಕೆ ಹೋಗೋದು. ಅಪ್ಪ, ನಮ್ಮ ಆಫ್ ರೋಡಿಂಗ್ ಕಿಂಗ್ ಅವ್ರದ್ದು ಬೈಕ್ ತರಬೇಕು ಇಲ್ಲೆಲ್ಲ ಆಫ್ ರೋಡ್ ಮಾಡೋಕ್ಕೆ. ಅಯ್ಯಪ್ಪ, ಈ ಬೈಕಲ್ಲಿ ಆಗಲ್ಲ. ನಿಜವಾಗ್ಲೂ ಈ ತುಮಕೂರಿಗೆ ಹೋಗೋ ರೋಡ್ನ ಸರ್ವಿಸ್ ಲೈನ್ನ ಇನ್ನೊಂದು ಚೂರು ದೊಡ್ಡದು ಮಾಡಬೇಕು.
ಯಾಕೆ ಅಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾಗೂ ಜಾಯ್ನ್ ಆಗುತ್ತೆ, ಅರ್ಧ ಆಫೀಸ್ ಇದೆ. ಈ ಬಸ್ ಅವ್ರೂ ಅಷ್ಟೇ, ಲೈಕ್ ಅಲ್ಲೊಂಥರ ವೆಲ್ ಪ್ಲ್ಯಾನ್ಡ್ ಇಲ್ಲ ಇದು. ನಂಗೆ ನಿಜವಾಗ್ಲೂ ಎಲ್ಲಿ ರೈಟ್ ಆಗಬೇಕು ಲೆಫ್ಟ್ ಆಗಬೇಕು ಗೊತ್ತಾಗ್ತಿಲ್ಲ ಇಲ್ಲಿ. ₹250 ಹಾಕ್ಸಿದ್ರೆ ಯಾವ ಗಾಡಿ ಆದ್ರೂ 3 ಪಾಯಿಂಟ್ 4 ಪಾಯಿಂಟ್ ತೋರಿಸ್ತದೆ. ಬಟ್ ನನ್ನ ಗಾಡಿ ಮಾತ್ರ ಬ್ಲಿಂಕ್ ಆಯ್ತದೆ. ಅಪ್ಪ, ನಾನು 6 ವರ್ಷದಿಂದ ನೋಡಿ ಬೇಜಾರಾಗ್ಬಿಟ್ಟೈತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ₹100 ಹಾಕ್ಸಿದ್ರು ಆಕ್ಟಿವ್ ಹೊಂಡದಲ್ಲಿ ಒಂದು ನೀಡಲ್ಲ ರಿಂಗ್ ಬರ್ತದೆ. ನನ್ನ ನೀಡಲ್ಲ ಬ್ಲಿಂಕ್ ಆಯ್ತಾನೆ ಇರ್ತದೆ ಹಿಂಗೆ. ಪೆಟ್ರೋಲ್ ಹಾಕ್ಸು ಅಂತ ಎಷ್ಟು ಸತಿ ಹಾಕ್ಸಿದ್ರು ಪೆಟ್ರೋಲ್ ಹಾಕ್ಸ್ತಾನೆ ಇರ್ಬೇಕು ಇದಕ್ಕೆ. ಅಯ್ಯೋ ಪಾಪ ಅನ್ನಿಸ್ತಿದೆ. ಮೈಲೇಜ್ ಮಾತ್ರ ಚೆನ್ನಾಗಿ ಕೊಡ್ತದೆ, ಬಟ್ ಬ್ಲಿಂಕ್ ಮಾತ್ರ ಆಯ್ತಾನೆ ಇರ್ತದೆ ಪೆಟ್ರೋಲ್ ಹಾಕು ಅಂತ. ಅಪ್ಪ, ಅದು ನೋಡಿದಾಗೆಲ್ಲ ಹೊಟ್ಟೆ ಉರಿತಿದ್ರು. ಪೆಟ್ರೋಲ್ ಇಲ್ಲ ಅಂದ್ಕೊಂಡ್ಬಿಡ್ತಾರೆ. ಲೈಕ್ ನಾರ್ಮಲ್ ಜನ ನಿಂಗೆ ಇವ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸಲ್ಲ, ಬ್ಲಿಂಕ್ ಆಯ್ತಾನೆ ಇರ್ತದೆ ಅಂತ ಅನ್ಕೊಂಡ್ಬಿಡ್ತಾರೆ. ಇದಕ್ಕೆ ಒಂದ್ಸತಿ ಹಾಕ್ಸಿದ್ರೆ ₹50 ಸಾಕಾಗೋದೇ ಇಲ್ಲ. ಹಾಕ್ಸಿದ್ರೆ ₹150 ಮಿನಿಮಮ್ ಹಾಕ್ಸ್ಬೇಕು, ಇಲ್ಲ ₹110 ಹಾಕ್ಸ್ಬೇಕು. ಬಟ್ ನಮ್ಮ ಹುಡುಗರು ಹಂಗಲ್ಲ. ಆ್ಯಕ್ಟಿವ್ ಹೊಂಡ ತಗೋಬ ₹50 ಹಾಕ್ಸ್ತಾರೆ, ಹೀರೋ ಹೊಂಡ ತಗೋಬ ₹30 ಹಾಕ್ಸ್ತಾರೆ. ಬಟ್ ಇದನ್ನು ತಗೊಂಡೋಗ್ಬಿಟ್ಟು ನಾನು ಏನಾರು ₹50 ಹಾಕ್ಸಿರ ಈ ಗಾಡಿ ಮೇಂಟೈನ್ ಮಾಡ್ತಿದ್ಯಾ, ₹50 ಪೆಟ್ರೋಲ್ ಹಾಕ್ಸ್ತಿದ್ಯಾ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು 6 ವರ್ಷದಲ್ಲಿ ಯಾವತ್ತೂ ₹110 ಕೆಳಗೆ ಇಳ್ದಿಲ್ಲ. ₹110 ಮಿನಿಮಮ್ ಹಾಕ್ಲೇಬೇಕು. ಈ ಗಾಡಿಗಂತೂ ₹110 ಹಾಕಿಲ್ಲ ಅಂದರೆ ನೀವು ವೇಸ್ಟು. ರಾಯಲ್ ಎನ್ಫೀಲ್ಡ್ ಮೇಂಟೈನ್ ಮಾಡ್ತಿರೋರೆಲ್ಲ ವೇಸ್ಟ್ ಅಂತ ಮಕ್ಕಳು. ಸೊ ಇದಕ್ಕೆ ಮಿನಿಮಮ್ ಒಂದು 110 ಹಾಕ್ಸಿದ್ರೆ ಸಾಕು. ಮ್ಯಾಕ್ಸಿಮಮ್ ಒಂದು 210 ಹಾಕ್ಸಿದ್ರೆ ಸಾಕು. ಬ್ಯಾಂಗ್ಳೂರ್ ಒಂದು ಹೋಗಿ ತಿರ್ಗಿ ವಾಪಸ್ ಬರ್ಬೋದು. ಬಟ್ ಟ್ರಾಫಿಕ್ ಇತ್ತು ಅಂದರೆ ಇನ್ನೊಂದು ₹100 ಹಾಕ್ಸ್ಕೊಳ್ಳಿ. ₹110 ಹಾಕ್ಸಿದ್ರೆ ಸಾಕು. ಮೊಬೈಲ್ ಹೋಲ್ಡ್ರ್ ಹಾಕ್ಸ್ಬೇಕು. ನನ್ನ ಮ್ಯಾಪು ಅವಾಗ ಗಾಡಿ ಇಲ್ಲೇ ನೋಡ್ಬೇಕು. ನಾನು ಬೇರೆ ಏನೂ ಆಪ್ಷನ್ ಇಲ್ಲ. ಮೊಬೈಲ್ ಹೋಲ್ಡ್ರು ಮತ್ತು ನಾನು ಇನ್ಸ್ಟಾಗ್ರಾಮ್ ಸ್ಟಿಕ್ಕರ್ ಹಾಕ್ಸ್ಬೇಕು. ಇವತ್ತು ಸಂಜೆ ಹಾಕ್ಸಕ್ಕೆ ಟ್ರೈ ಮಾಡೋಣ. ಅಪ್ಪಡಿಯೂ ನಿಮ್ಮನ್ನ ತಡೆದಿರುವವರು ಯಾರು? ಅಪ್ಪ, ಕಣ್ಣು ಧೂಳು ಬಿತ್ತು ಗುರು. ಅಂದರೆ ಹುಡುಗಿ ನೋಡಿ ಧೂಳು ಬಿದ್ದಿಲ್ಲ. ಸಾರಿ ನಿಜವಾಗ್ಲೂ ಧೂಳು ಬಿತ್ತು. ಯಾರೋ ಒಬ್ಬ ಸಖತ್ತಾಗಿರೋ ಗಾಡಿ ಬಂದೈತೆ. NS ಗಾಡಿ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬಿಟ್ಟವನೆ. ನಾನು ಯಾವುದೋ ಸಖತ್ತಾಗಿರೋ ಗಾಡಿ ಬರ್ತೈತೆ ಅಂದರೆ NS ಸ್ಪೋರ್ಟ್ಸ್ ಬೈಕ್ಗಳಂತ ಅನ್ಕೊಂತೀವಿ ಹಿಂದೆಗಡೆ ಸೌಂಡ್ ಬಂದಾಗ. ಯಾವುದೋ ಸ್ಪೋರ್ಟ್ಸ್ ಬೈಕ್ ಬರ್ತೈತೆ ಅಂದ್ಬಿಟ್ಟು ಮುಂದೆ ನೋಡಿದ್ರೆ ಒಂಥರ ಲೈಕ್ ನಿಮ್ಮ ಮೈಂಡ್ ಸೆಟ್ಟಲ್ಲಿರೋ ಇದೇ ಚೇಂಜ್ ಆಗೋಯ್ತದೆ. ಈ ಗಾಡಿಗೂ ಎಕ್ಸಾಸ್ಟ್ ಹಾಕ್ಸ್ತಾರ? ಈ ಸೌಂಡ್ ಮಾಡಿಸೋ ಗಾಡಿಗಳೆಲ್ಲ ನಿಜವಾಗ್ಲೂ ಗಾಡಿಗಳು ದೊಡ್ಡದಾಗಿದ್ದು ಆವಾಗ ಏನಾದ್ರು ಸೌಂಡ್ ಮಾಡಿದ್ರೆ ಏನೋ ಒಂಥರ ಲೈಕ್ ಬಿಡಪ್ಪ ಹೊಸ ಒಂಥರ ಸೂಪರ್ ಬೈಕು ಸೌಂಡ್ ಮಾಡಿದ್ರೆ ಖುಷಿ ಆಯ್ತದೆ ಅಂತ. ನಾರ್ಮಲ್ ಗಾಡಿಗೆ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬಿಟ್ಟು ಸಾಯಿಸ್ತಾರೆ. 950 ಮೀಟರ್ಸ್ ಇದೆ. ಮುಂದೆ ಹೋಗಿ ಸರ್ಕಲಲ್ಲಿ ರೈಟು. ಅವ್ರಿಗೇನು ಮಜಾ ಸಿಗ್ತದೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಅಂದರೆ ಸೌಂಡು ಎಲ್ಲರಿಗೂ ಇರಿಟೇಷನ್ ಮಾಡಬೇಕು ಆ ಥರ. ನಂಗೆ ನಿಜವಾಗ್ಲೂ ಆ ಥರ ಇರಿಟೇಷನ್ ಮಾಡಿದ್ರೆ ನನಗೆ ಇರಿಟೇಷನ್ ಆಯ್ತಿದೆ. ನನ್ನ ಗಾಡಿ ಸೌಂಡೇನೇ ಜಾಸ್ತಿ ಅಂತೀನಿ ನಾನು. ಬಟ್ ಅಂದರೆ ಸೂಪರ್ ವೆಹಿಕಲ್ ಸೌಂಡ್ ಇರ್ತದಲ್ಲ, ಅದು ಹಾರ್ಟಿಗೆ ಟಚ್ ಆಗೋ ಥರ ಇರ್ತದೆ. ಇದು ಹಾರ್ಟಿಗೆ ಚುಚ್ಚೋ ಥರ ಇರ್ತದೆ. ಈ ಥರ ಸೌಂಡ್ಗಳು ಮಾಡಿದ್ರೆ ಹಾರ್ಟಿಗೆ ಒಂಥರ ಬೇರೆಯವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋಯ್ತದೆ. ಸೂಪರ್ ವೆಹಿಕಲ್ ಇರ್ತದೆ ನೋಡ್ರಿ, ಅದು ಮಸ್ತು. ನಮ್ಮ ಹುಡುಗ ತುಂಬ ಕಷ್ಟಪಡ್ತಾನೆ. ಎಷ್ಟು ಯಾಕೆ ನೋಡ್ರಿ ಪಾಪ ಚಿಕ್ಕ ಮಕ್ಳಿಗೆ ಇನ್ನೂ ರಿಹರ್ಸಲ್ಸ್ ಮಾಡಿಕೊಂಡು
ಬೆಳಗ್ಗೆ 9 ಗಂಟೆಗೆ ಹೋಗಿ ನೈಟ್ 10 ಗಂಟೆಗೆ ಬರ್ತಾನೆ. ಅಬ್ಬಾ ಹ್ಯಾಟ್ಸ್ ಆಫ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಅದ್ರ ಜೊತೆ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬಿಡ್ತಾನೆ. ತುಂಬ ಸಪೋರ್ಟ್ ಮಾಡ್ತಾರೆ ಅವನಿಗೂ ಜನ. ಹಾಗೆ ಸಪೋರ್ಟ್ ಮಾಡಲಿ. ಹಿಂಗೆ ಆಗ್ಬೇಕು. ಎಲ್ಲಿ ರೈಟ್ ತಗೊಬೇಕು ಗೊತ್ತಾಗ್ಲಿಲ್ಲ. ಇಲ್ಲೇ ರೈಟ್ ತಗೊಬೇಕು ಅನ್ಸುತ್ತೆ. ನೋಡೋಣ ಸರಿ. ಇಲ್ಲೇ ರೈಟ್ ತಗೊಬೇಕು. ರೈಟ್ ತಗೊಂಡಲ್ಲೇ ರೋಡ್ ಅಂತ ತೋರಿಸ್ತಿದ್ದೆ. ಓಕೆ ಒಂದು ಜೋಪಾಡು ಫೋನೇ ಹೋಗ್ತಿಲ್ಲ. ನಿಧಾನಕ್ಕೆ ಬಂದರು. ನಿಧಾನಕ್ಕೆ ಬಂದು ನಿಧಾನಕ್ಕೆ ಬರ್ತಾನೆ. ಒಂದು ಕೈಲಿ ಫೋನ್ ಐತೆ. ರಾಮಕೃಷ್ಣ ರಾಯಲ್ ಪಬ್ಲಿಕ್ ಸ್ಕೂಲ್. ಓಕೆ ಸ್ಕೂಲ್ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಹುಡುಗ ಯಶವಂತ್ ಲೊಕೇಶನ್ ಕಳ್ಸಾದ್ಮೇಲೆ ಗೊತ್ತಾಗಿದ್ದು. ಇವಾಗಲೇ ಗೊತ್ತಾಗಿದ್ದು ಸ್ಕೂಲ್ ಹೆಸರು. ಬ್ರೇಕ್ ಹಿಡಿದ್ರೆ ಏನೋ ಒಂದು ಸೌಂಡ್ ಬರ್ತಿತ್ತು. ಅದಕ್ಕೆ ಯಾವುದು ಬರೋ ಸ್ಕೂಲು? ಅದೆಲ್ಲ ರಾಮಕೃಷ್ಣ ಅಲ್ಲ, ಇದು ಸೆಂಟ್ ಆ್ಯಂಡ್ ಪಬ್ಲಿಕ್ ಸ್ಕೂಲ್ ಅಂತೆ. ಸಾರಿ ನನಗೂ ಗೊತ್ತಿಲ್ಲ. ಸ್ಕೂಲ್ ಹೇಳಿದ್ನಲ್ಲ. फोन में जाना। अपने फेवरेट गाने को जियो ट्यून बनाने के लिए माई जियो ऐप पर जाएं। ಎಲ್ಲಿದ್ಯಾ? ಇಲ್ಲಿ ಹೊರಗಡೆ ಕ್ಲಾಸಲ್ಲಿ ಏನು ಮಾಡ್ತಿದ್ಯಾ? ಡ್ಯಾನ್ಸ್ ಕೊಡ್ತಾ ಇದ್ದೀನಿ. ಮೇಲೆ ಕೆಳಗೆ ಬಂದೆ ಕಣೋ. ಬಂದು ಕರ್ಕೊಂಡೋಗಿ ನನ್ನ ಮೇಲೆ. ಏನು ಅನ್ಕೋತಾರೆ ನನ್ನ? ಹೌದಾ? ಎಲ್ಲ ಫುಲ್ ಡ್ಯಾನ್ಸ್ ಪ್ರಾಕ್ಟೀಸಾ? ಗಾಯ್ಸ್, ಏನು ಡಮ್ ಅನ್ನಿಸ್ತವ್ರೆ ಎಲ್ಲ ಕಡೆ. ಯಾವತ್ತು ನಿಮ್ಮ ಪ್ರೋಗ್ರಾಮ್ ಇರೋದು? ಸರಿ, ಬೇಗ ಕೇಳ್ರಿ, ಮುಗ್ಸೋಣ. ಹೇಳ್ರಪ್ಪ, ಹೇಳ್ರು. ಸ್ಮಾರ್ಟ್ ಫೋನ್ ಹೇಳ್ರಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಕುಡಿಯಕ್ಕೆ ಹೆಂಗಾಯ್ತದ? ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಾನು ಅಂಕಲ್ ಅಲ್ಲಲೇ.
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಸ್ತಾಗಿ ಬಂದವಳು ಯಶು ಬಂದ್ಬಿಟ್ಟು ಸಾರಿ ಸಾರಿ ಅಂತೆ. ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದೆ, ಬಟ್ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಲೈಕ್ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅವರೆಲ್ಲ ಫುಲ್ ಬ್ಯುಸಿ ಇದ್ದರು. ಸೊ ಅವಾಗ ಡ್ಯಾನ್ಸು ಅದು ಇದು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು. ಇವತ್ತು ನನಗೆ ಅನಿಸಿದ್ದು ಏನಂದರೆ, ಆ ಚಿಕ್ಕ ಹುಡುಗರ ಜೊತೆ ಫ್ರೆಂಡ್ಸ್ ಇದ್ರಲ್ಲ, ಲೈಕ್ ಅದನ್ನ ನೋಡಿ ತುಂಬ ಫೀಲ್ ಆಯಿತು. ಏನಕ್ಕಂದ್ರೆ ನಮ್ಮ ಸ್ಕೂಲ್ ಡೇಸಲ್ಲಿ ಫ್ರೆಂಡ್ಸ್ ಇರ್ತಾರೆ, ಅವರೆಲ್ಲ ಎಲ್ಲೆಲ್ಲಿದ್ದಾರೆ ಏನು ಮಾಡ್ತಿದ್ರು ನಿಜವಾಗ್ಲೂ ಗೊತ್ತಿಲ್ಲ. ಅವ್ರನ್ನ ಮೀಟ್ ಮಾಡಬೇಕು ಅನ್ನೋದು ತುಂಬ ದೊಡ್ಡ ಕನಸಿರುತ್ತೆ ಎಲ್ಲರಿಗೂ. ಬಟ್ ಅವ್ರು ಎಲ್ಲಿರ್ತಾರೆ, ಏನು ಮಾಡ್ತವ್ರೆ ಏನೂ ಗೊತ್ತಿರಲ್ಲ ನಮಗೆ. ಆದಷ್ಟು ನಿಮ್ಮ ಸ್ಕೂಲ್ ಫ್ರೆಂಡ್ಶಿಪ್ನ ಮಿಸ್ ಮಾಡ್ಕೊಂಬಿಡ್ರಿ. ಯಾಕೆ ಅಂದರೆ ಆ ಸ್ಕೂಲ್ ಫ್ರೆಂಡ್ಶಿಪ್ ಇರುತ್ತಲ್ಲ, ಯಾವುದೇ ಕಾರಣಕ್ಕೂ ಒಂಥರ ಲೈಕ್ ಲಾಯಲ್ ಆಗಿ ಒಂಥರ ತುಂಬ ಕೇರಿಂಗಾಗಿ ನೋಡ್ಕೊತಾರೆ. ಈಗಿನ ಫ್ರೆಂಡ್ಶಿಪ್ಪು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಲೈಕ್ ನಿಮ್ಮ ಲೈಫ್ ಲಾಂಗ್ ಎಕ್ಸಿಸ್ಟ್ ಆಗಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸ್ಕೂಲ್ ಫ್ರೆಂಡ್ಶಿಪ್ ಮಾಡಿಕೊಂಡು ಇಲ್ಲಿ ತನಕ ಮೇಂಟೈನ್ ಮಾಡ್ಕೊಂಡಿರೋರಿಗೆ ಆದಷ್ಟು ಒಂಥರ ದೊಡ್ಡ ಸಲ್ಯೂಟ್ ಥರ ಕೊಡೋಣ. ಸೊ ವಿ ಮಿಸ್ ಯು ಆಲ್ ಗೈಸ್. ಒಂಥರ ಐ ಮಿಸ್ ಯು ಆಲ್ ಗೈಸ್. ಯಾರು ಎಲ್ಲಿಗೆ ಹೋಗ್ತಿದ್ಯೋ? ಹಾಂ, ಏನು ಕೇಳಿಸ್ತಿಲ್ಲ. ಲೇ